ಇನ್ನು ಇವತ್ತು ಮೇ 8 ಹಬ್ಬದ ದಿನ. ಎಲ್ರಿಗೂ ಕಲ್ಪೋತ್ಸವ ಸೀರೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮಾತ್ರ ಹೆಣ್ಮಕ್ಳು ನೋಡೋಕ್ಕೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿರ್ತಾರೆ. ಎಲ್ಲರೂ ಫುಲ್ ಮಿಂಚಿಂಗ್ ಅಂತಲೇ ಅಂದ್ಕೊಳ್ಳಿ. ಆ್ಯಂಡ್ ಹಾಗೆ ಇವತ್ತು ಬಂದ್ಬಿಟ್ಟು ಕಂಪ್ಲೀಟ್ಲಿ ಟ್ಯಾನ್ ಡೇ ಆಗಿರುತ್ತೆ. ಬಿಕಾಸ್ ಹೋಲ್ ಡೇನ ಬಿಸಿಲಲ್ಲಿ ಕಳಿತೀವಲ್ಲ, ಅದಕ್ಕೆ ಕರೆಕ್ಟಾಗಿ ನಾನು ಹೋಗಿದ್ದ ಟೈಮಿಗೆ ಬ್ಯಾನರ್ ಲಾಂಚು ಆಯಿತು. ಸಖತ್ ಅದ್ದೂರಿಯಾಗಿ ಬ್ಯಾನರ್ ಎಲ್ಲ ಲಾಂಚ್ ಆಯಿತು. ಇದಾದಮೇಲೆ ನಾವು ನೆಕ್ಸ್ಟ್ ಮೇನ್ ಸ್ಟೇಜ್ ಕಡೆಗೆ ಹೋಗಬೇಕಿತ್ತು. ಕಾಲೇಜ್ ಎದುರುಗಡೆ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಮೇನ್ ಸ್ಟೇಜ್ ಕಡೆಗೆ ಹೊರಟ್ವಿ. ಇವತ್ತು ಬಂದಿದ್ದ ಚೀಫ್ ಗೆಸ್ಟು ರಕ್ಷಕ್ ಗೌಡ್ರು ಡಾಕ್ಟ್ರಿಗೆ ವೆಲ್ಕಮಿಂಗ್ ವಿಡಿಯೋ ನಾನೇ ಮಾಡಿದ್ದೆ. ಅವ್ರ ರಿಯಾಕ್ಷನ್ ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಹಾಗೆ ಎಲ್ಲ ಟೀಚರ್ಸ್ಗೂ ಇಷ್ಟ ಆಯಿತು. ಇದೆಲ್ಲ ಆದಮೇಲೆ ಸ್ಪೋರ್ಟ್ಸಲ್ಲಿ ಈವೆಂಟ್ಸಲ್ಲಿ ಏನೇನು ಪಾರ್ಟಿಸಿಪೇಟ್ ಮಾಡಿದ್ನೋ ಅದಕ್ಕೆ ಪ್ರೈಸ್ ತೊಗೊಳಕ್ಕೆ ಹೋಗಿ ನಿಂತಿದ್ದೆ. ಎಲ್ಲ ಕಡೆ ನೀನೇ ಓಡಾಡ್ತೀಯಲ್ಲಮ್ಮ ಅಂತ ಅಂದ್ಬಿಟ್ಟು ಸರೇ ಕೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಪ್ಲ್ಯಾಂಕು, ಪುಷಪ್ಪು, ಲಗೋರಿ, ಟಿಟಿಲಿ ವಿನ್ ಆಗಿದೆ. ಸೊ ಅದಕ್ಕೆ ಇಸ್ಕೊಳ್ಳೋಕ್ಕೆ ಹೋಗಿದ್ದೆ. ಇನ್ನು ಮಿಸ್ಟರ್ ಆ್ಯಂಡ್ ಮಿಸ್ KITನ ಆರ್ಗನೈಸ್ ಮಾಡಿದ್ವಿ. ನಾನೇ ಹೋಸ್ಟ್ ಮಾಡ್ತಿದ್ದೆ. ಸೊ ನಾನು ಮ್ಯಾಮು ಒಂದು ವಾಕ್ ಹೋಗಿ ಬಂದ್ವಿ. ಇನ್ನು ಈವ್ನಿಂಗ್ದು ಹೋಸ್ಟು ನಾನೇ ಆಗಿದ್ದೆ. ಸೊ ಹೋಗ್ಬಿಟ್ಟು ಅಲ್ಲಿ ಸ್ಟೇಜ್ ಎಲ್ಲ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಗೆಸ್ಟ್ ಬಂದು ಜ್ಯೂಸಿ ಲಾಂಚಲ್ಲಿ ವೇಟ್ ಮಾಡ್ತಿದ್ರು. ಅವ್ರನ್ನ ಮಾತಾಡಿಸ್ಕೊಂಡು ಹಾಗೆ ಅವ್ರನ್ನ ವೆಲ್ಕಮ್ನ ಮಾಡಿದ್ವಿ. ವೆಲ್ಕಮ್ ಎಲ್ಲ ಮಾಡಿದ್ಮೇಲೆ ಸ್ಟೇಜ್ ಮೇಲೆ ಕರ್ಕೊಂಡೋಗಿ ಆಮೇಲೆ ಅವ್ರದ್ದು ವೆಲ್ಕಮಿಂಗ್ ವೀಡಿಯೋನ ನಾನೇ ಮಾಡಿದ್ದು. ಸೊ ಅದನ್ನು ಅವ್ರಿಗೆ ಹೇಳಿದ ತಕ್ಷಣ ಅವರು ಖುಷಿಪಟ್ಟರು. ಇನ್ನು ಪಲ್ಲವಿ ಅಕ್ಕ ಅವ್ರ ಕಣ್ಣಲ್ಲಿ ನೀರು ನೋಡೇ ಗೊತ್ತಾಯಿತು ಅವ್ರಿಗೆ ಎಷ್ಟು ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು. ಹಾಗೆ ತುಂಬ ಸ್ಟೇಜ್ ಮೇಲೆ ನಡೀತು. ಬಟ್ ನಾನು ಸ್ಟೇಜ್ ಮೇಲೆ ಇದ್ದಿದ್ದರಿಂದ ಯಾವುದೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ವೀಡಿಯೋಸ್ ಯಾವುದೂ ಸಿಕ್ಕಿಲ್ಲ. ಸೊ ಹಾಸ್ಟೆಲಿಗೆ ಹೋಗಿ ನಾನು ಹೊಟ್ಟೆ ತುಂಬ ಊಟ ಮಾಡಿ ಮಲ್ಕೋಬೇಕು ಅಂತ ದವಾಕೊಂಬಿಟ್ಟೆ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಸಿ ಆಲ್ ಇನ್ ದ ನೆಕ್ಸ್ಟ್ ವೀಡಿಯೋ. ಇನ್ನೂ ಯಾವ್ದಾದ್ರು ಬೇರೆ ಕ್ಲಿಪ್ಪಿಂಗ್ ಸಿಕ್ಕಿದ್ರೆ ಅದನ್ನು ಆ್ಯಡ್ ಮಾಡಿ ಇನ್ನೊಂದು ವೀಡಿಯೋನ ಮಾಡಿ ಹಾಕ್ತೀನಿ. ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡಿದ್ರೆ ಮತ್ತೆ ಸಿಗುವ.